ಐಐಎಸ್ಸಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ನಡೆದಿದೆ. ಕನ್ನಡ ರಾಜ್ಯೋತ್ಸವ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದೆ. ಹಿಂದಿ ಮತ್ತು ಕನ್ನಡ ಹುಡುಗರ ನಡುವೆ ವಾಗ್ವಾದ ನಡೆದಿರುವಂಥದ್ದು. ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕನ್ನಡ ವಿದ್ಯಾರ್ಥಿಗಳು ಈ ನಡುವೆ ಹಿಂದಿ ವಿದ್ಯಾರ್ಥಿಗಳಿಂದ ಆಕ್ಷೇಪ ವ್ಯಕ್ತವಾಗಿರುವಂಥದ್ದು, ವಾಗ್ವಾದ ನಡೆದಿರುವಂಥದ್ದು. ಇನ್ನು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಸದಾಶಿವನಗರ ಪೊಲೀಸರು. ತನಿಖಾಧಿಕಾರಿ ಕಿರುಕುಳಕ್ಕೆ ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ನೀಡಬೇಕೆಂದು ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮಾಡಲಾಯಿತು. ಇದರ ಮಧ್ಯೆ ಜೀವ ವಿರುದ್ಧ ದಾಖಲಾದ ಪ್ರಕರಣವೊಂದು ಹೊರಬಂದಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ. ವಕೀಲೆ ಜೀವ ಆತ್ಮಹತ್ಯೆ ಕೇಸ್ನಲ್ಲಿ ಹಲವು ಪ್ರಶ್ನೆ. ಸಿಬಿಐ ತನಿಖೆ ತೀರ್ಪು ಕಾಯ್ದಿರಿಸಿದ ಹೈಕೋರ್ಟ್. ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ವಹಿಸುವಂತೆ ಕೋರಿದ್ದ ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆಯಾಯಿತು. ಭೋವಿ ನಿಗಮದಲ್ಲಿನ ಹಗರಣದ ತನಿಖೆ ಎದುರಿಸಿದ್ದ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬೆಂಗಳೂರು ವಕೀಲರ ಸಂಘ ಸಲ್ಲಿಸಿರುವ ಮಧ್ಯಂತರ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ತನಿಖೆಯ ವಿಚಾರವಾಗಿ ಹಲವು ಪ್ರಶ್ನೆಗಳನ್ನ ಎತ್ತಿದೆ. ಅಲ್ಲದೆ ತೀರ್ಪು ಶುಕ್ರವಾರಕ್ಕೆ ಕಾಯ್ದಿರಿಸಿದೆ. ನ್ಯಾಯಮೂರ್ತಿಗಳಿಂದ ಸಾಲು ಸಾಲು ಪ್ರಶ್ನೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ ಅರ್ಜಿ ವಿಚಾರಣೆ ನಡೆಸಿದ್ದು, ಒಬ್ಬ ಸಾಮಾನ್ಯ ಮನುಷ್ಯ ಆತ್ಮಹತ್ಯೆ ಮಾಡಿಕೊಂಡ ಕೂಡಲೇ ಏನ್ ಮಾಡ್ತಾರೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ರಾಜ್ಯ ಸರ್ಕಾರದ ಪರವಾಗಿ ವಾದಿಸಿದ ರಾಜ್ಯ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ತನಿಖೆ ಮಾಡ್ತೀವಿ ಅಂತ ಉತ್ತರಿಸಿದ್ರು. ಮುಂದುವರಿದು ಕೇಳಿದ ನ್ಯಾಯಮೂರ್ತಿಗಳು ಆರೋಪಿ ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಅರೆಸ್ಟ್ ಮಾಡಲ್ವಾ ಅಂದ್ರು. ಇದಕ್ಕೆ ಉತ್ತರಿಸಿದ ವಕೀಲ ಜಗದೀಶ್ ಎಲ್ಲಾ ಪ್ರಕರಣಗಳಲ್ಲೂ ಬಂಧನ ಮಾಡಲ್ಲ, ಪ್ರಕರಣದ ಗಂಭೀರತೆ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರು. ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ತಕ್ಷಣ ನೀಡಬೇಕು. ಯಾವ ಅಧಿಕಾರಿಗಳು ಇವ್ರ ಮೇಲೆ ಪ್ರಭಾವ ಬೀರದೇ ಇರುವಂತ ಅಧಿಕಾರಿಗಳಿಗೆ ಕೊಡಬೇಕು. ಡಿವೈಎಸ್ಪಿಗಿಂತ ಉನ್ನತ ಅಧಿಕಾರಿಗಳಿಗೆ ಕೊಟ್ಟು ಸಿಬಿಐನಲ್ಲಿ ಆ ಹೊಡೆದಿರೋ ಪ್ರಕರಣ ದಾಖಲಾಗಿದೆ, PCR ಹಾಕಿದ್ದಾರೆ. ಅನೇಕ ಸಂಗತಿಗಳು, ಇದೊಂದು ಸಂಗತಿ ಅಲ್ದಿರ ಇನ್ನೊಂದು ಲಾಟ್ರಿ ಸ್ಕ್ಯಾಮ್ ಕೇಸ್ನಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಸುಳ್ಳು ಎವಿಡೆನ್ಸ್ ನ ಸೃಷ್ಟಿ ಮಾಡಿದ್ದಾರೆ ಅಂತ 2 ಕ್ರಿಮಿನಲ್ ಮೊಕದ್ದಮೆ, ಹಿಂದಿನ ಕ್ರಿಮಿನಲ್ ಮೊಕದ್ದಮೆಗಳು ಡಿವೈಎಸ್ಪಿ ಕನಕಲಕ್ಷ್ಮಿ ಮೇಲೆ ಇದ್ದಾರೆ. ಇಂಥ ವ್ಯಕ್ತಿನ ಹೇಗೆ ನೀವು ಫೋರ್ಸ್ ನಲ್ಲಿ ಇಟ್ಕೊಳ್ತಾ ಇದ್ದೀರಾ? ನಿಮ್ಗೆ ಅವಮಾನ ತರುವಂತ ಒಂದು ಪ್ರಕರಣಗಳಲ್ಲಿ ಇದ್ದಾಗ ನೀವು ಹೇಗೆ ಇದನ್ನ ಪರ್ಮಿಟ್ ಮಾಡ್ತಾ ಇದ್ದೀರಾ? ಲೋನ್ ಕೊಡಿಸೋದಾಗಿ ವಂಚನೆ ಆರೋಪ. ಭೋವಿ ನಿಗಮದ ಲೋನ್ ಕೊಡಿಸೋದಾಗಿ ವಂಚನೆ ಆರೋಪದಲ್ಲಿ ಸಿದ್ದಾಪುರ ಠಾಣೆಯಲ್ಲಿ ವಿಚಾರಣೆ ಎದುರಿಸಿದ್ರು. ಸುಮಾರು 46 ಮಂದಿಗೆ 5 ಲಕ್ಷ ಲೋನ್ ಕೊಡಿಸೋದಾಗಿ ಹೇಳಿದ್ದಾರೆ ಅನ್ನೋ ವಂಚನೆ ಆರೋಪದಲ್ಲಿ ವಿಚಾರಣೆ ಎದುರಿಸಿದ್ದಾರೆ. ನಾನು ಇರೋದು ನಮ್ಮ ಅಕ್ಕಗೋಸ್ಕರ ಇರೋದು ನಾನು ಒಬ್ಳೇ ಸರ್. ನನಗೆ ಅವ್ರ ಡೆತ್ತಲ್ಲೂ ಏನು ಮಾಡಬೇಕು ಏನು ಮಾಡಬಾರ್ದು ಏನೂ ಗೊತ್ತಿರಲಿಲ್ಲ. ನಾನು ಒಬ್ಳೇ ಓಡಾಡಬೇಕು, ಅವಳ ಇದಕ್ಕೆ ನಾನು ಓಡಾಡಲೇಬೇಕು ಸರ್. ನಾನು ಇಲ್ಲಿ ಬರಲೇಬೇಕು, ಮನೇಲಿ ಕೂತ್ಕೊಂಡು ಇದು ಮಾಡ್ಲಿಕ್ಕೆ ಆಗಲ್ಲ. ಒಟ್ಟಾರೆ ಡಿವೈಎಸ್ಪಿ ಕನಕಲಕ್ಷ್ಮಿ 25 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರ. ವಿವಸ್ತ್ರಗೊಳಿಸಿ ಹೊಡೆದಿದ್ದಕ್ಕೆ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅನ್ನೋದು ವಕೀಲರ ವಾದ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಐಐಎಸ್ಸಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ನಡೆದಿದೆ. ಕನ್ನಡ ರಾಜ್ಯೋತ್ಸವ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದೆ. ಹಿಂದಿ ಮತ್ತು ಕನ್ನಡ ಹುಡುಗರ ನಡುವೆ ವಾಗ್ವಾದ ನಡೆದಿರುವಂಥದ್ದು. ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕನ್ನಡ ವಿದ್ಯಾರ್ಥಿಗಳು ಈ ನಡುವೆ ಹಿಂದಿ ವಿದ್ಯಾರ್ಥಿಗಳಿಂದ ಆಕ್ಷೇಪ ವ್ಯಕ್ತವಾಗಿರುವಂಥದ್ದು, ವಾಗ್ವಾದ ನಡೆದಿರುವಂಥದ್ದು. ಇನ್ನು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಸದಾಶಿವನಗರ ಪೊಲೀಸರು.
ತನಿಖಾಧಿಕಾರಿ ಕಿರುಕುಳಕ್ಕೆ ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ನೀಡಬೇಕೆಂದು ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮಾಡಲಾಯಿತು. ಇದರ ಮಧ್ಯೆ ಜೀವ ವಿರುದ್ಧ ದಾಖಲಾದ ಪ್ರಕರಣವೊಂದು ಹೊರಬಂದಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ. ವಕೀಲೆ ಜೀವ ಆತ್ಮಹತ್ಯೆ ಕೇಸ್ನಲ್ಲಿ ಹಲವು ಪ್ರಶ್ನೆ. ಸಿಬಿಐ ತನಿಖೆ ತೀರ್ಪು ಕಾಯ್ದಿರಿಸಿದ ಹೈಕೋರ್ಟ್. ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ವಹಿಸುವಂತೆ ಕೋರಿದ್ದ ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆಯಾಯಿತು. ಭೋವಿ ನಿಗಮದಲ್ಲಿನ ಹಗರಣದ ತನಿಖೆ ಎದುರಿಸಿದ್ದ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬೆಂಗಳೂರು ವಕೀಲರ ಸಂಘ ಸಲ್ಲಿಸಿರುವ ಮಧ್ಯಂತರ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ತನಿಖೆಯ ವಿಚಾರವಾಗಿ ಹಲವು ಪ್ರಶ್ನೆಗಳನ್ನ ಎತ್ತಿದೆ. ಅಲ್ಲದೆ ತೀರ್ಪು ಶುಕ್ರವಾರಕ್ಕೆ ಕಾಯ್ದಿರಿಸಿದೆ. ನ್ಯಾಯಮೂರ್ತಿಗಳಿಂದ ಸಾಲು ಸಾಲು ಪ್ರಶ್ನೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ ಅರ್ಜಿ ವಿಚಾರಣೆ ನಡೆಸಿದ್ದು, ಒಬ್ಬ ಸಾಮಾನ್ಯ ಮನುಷ್ಯ ಆತ್ಮಹತ್ಯೆ ಮಾಡಿಕೊಂಡ ಕೂಡಲೇ ಏನ್ ಮಾಡ್ತಾರೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ರಾಜ್ಯ ಸರ್ಕಾರದ ಪರವಾಗಿ ವಾದಿಸಿದ ರಾಜ್ಯ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ತನಿಖೆ ಮಾಡ್ತೀವಿ ಅಂತ ಉತ್ತರಿಸಿದ್ರು. ಮುಂದುವರಿದು ಕೇಳಿದ ನ್ಯಾಯಮೂರ್ತಿಗಳು ಆರೋಪಿ ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಅರೆಸ್ಟ್ ಮಾಡಲ್ವಾ ಅಂದ್ರು. ಇದಕ್ಕೆ ಉತ್ತರಿಸಿದ ವಕೀಲ ಜಗದೀಶ್ ಎಲ್ಲ ಪ್ರಕರಣಗಳಲ್ಲೂ ಬಂಧನ ಮಾಡಲ್ಲ, ಪ್ರಕರಣದ ಗಂಭೀರತೆ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರು. ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ತಕ್ಷಣ ನೀಡಬೇಕು. ಯಾವ ಅಧಿಕಾರಿಗಳು ಇವ್ರ ಮೇಲೆ ಪ್ರಭಾವ ಬೀರದೇ ಇರುವಂತ ಅಧಿಕಾರಿಗಳಿಗೆ ಕೊಡಬೇಕು. ಡಿವೈಎಸ್ಪಿಗಿಂತ ಉನ್ನತ ಅಧಿಕಾರಿಗಳಿಗೆ ಕೊಟ್ಟು ಸಿಬಿಐನಲ್ಲಿ ಆ ಹೊಡೆದಿರೋ ಪ್ರಕರಣ ದಾಖಲಾಗಿದೆ. PCR ಹಾಕಿದ್ದಾರೆ. ಅನೇಕ ಸಂಗತಿಗಳು, ಇದೊಂದು ಸಂಗತಿ ಅಲ್ದಿರಾ ಇನ್ನೊಂದು ಲಾಟ್ರಿ ಸ್ಕ್ಯಾಮ್ ಕೇಸ್ನಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಸುಳ್ಳು ಎವಿಡೆನ್ಸ್ ನ ಸೃಷ್ಟಿ ಮಾಡಿದ್ದಾರೆ ಅಂತ 2 ಕ್ರಿಮಿನಲ್ ಮೊಕದ್ದಮೆ, ಹಿಂದಿನ ಕ್ರಿಮಿನಲ್ ಮೊಕದ್ದಮೆಗಳು ಡಿವೈಎಸ್ಪಿ ಕನಕಲಕ್ಷ್ಮಿ ಮೇಲೆ ಇದ್ದಾರೆ. ಇಂಥ ವ್ಯಕ್ತಿನ ಹೇಗೆ ನೀವು ಫೋರ್ಸ್ ನಲ್ಲಿ ಇಟ್ಕೊಳ್ತಾ ಇದ್ದೀರಾ? ನಿಮ್ಗೆ ಅವಮಾನ ತರುವಂತ ಒಂದು ಪ್ರಕರಣಗಳಲ್ಲಿ ಇದ್ದಾಗ ನೀವು ಹೇಗೆ ಇದನ್ನ ಪರ್ಮಿಟ್ ಮಾಡ್ತಾ ಇದ್ದೀರಾ? ಲೋನ್ ಕೊಡಿಸೋದಾಗಿ ವಂಚನೆ ಆರೋಪ. ಭೋವಿ ನಿಗಮದ ಲೋನ್ ಕೊಡಿಸೋದಾಗಿ ವಂಚನೆ ಆರೋಪದಲ್ಲಿ ಸಿದ್ದಾಪುರ ಠಾಣೆಯಲ್ಲಿ ವಿಚಾರಣೆ ಎದುರಿಸಿದ್ರು. ಸುಮಾರು 46 ಮಂದಿಗೆ 5 ಲಕ್ಷ ಲೋನ್ ಕೊಡಿಸೋದಾಗಿ ಹೇಳಿದ್ದಾರೆ ಅನ್ನೋ ವಂಚನೆ ಆರೋಪದಲ್ಲಿ ವಿಚಾರಣೆ ಎದುರಿಸಿದ್ದಾರೆ. ನಾನು ಇರೋದು ನಮ್ಮ ಅಕ್ಕಗೋಸ್ಕರ ಇರೋದು ನಾನು ಒಬ್ಬಳೇ ಸರ್. ನನಗೆ ಅವ್ರ ಡೆತ್ತಲ್ಲೂ ಏನು ಮಾಡಬೇಕು ಏನು ಮಾಡಬಾರ್ದು ಏನೂ ಗೊತ್ತಿರಲಿಲ್ಲ. ನಾನು ಒಬ್ಬಳೇ ಓಡಾಡಬೇಕು, ಅವಳ ಇದಕ್ಕೆ ನಾನು ಓಡಾಡಲೇಬೇಕು ಸರ್. ನಾನು ಇಲ್ಲಿ ಬರಲೇಬೇಕು. ಮನೇಲಿ ಕೂತ್ಕೊಂಡು ಇದು ಮಾಡಲಿಕ್ಕೆ ಆಗಲ್ಲ. ಒಟ್ಟಾರೆ ಡಿವೈಎಸ್ಪಿ ಕನಕಲಕ್ಷ್ಮಿ 25 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರ. ವಿವಸ್ತ್ರಗೊಳಿಸಿ ಹೊಡೆದಿದ್ದಕ್ಕೆ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ದಾರ ಅನ್ನೋದು ವಕೀಲರ ವಾದ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಐಐಎಸ್ಸಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ನಡೆದಿದೆ. ಕನ್ನಡ ರಾಜ್ಯೋತ್ಸವ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದೆ. ಹಿಂದಿ ಮತ್ತು ಕನ್ನಡ ಹುಡುಗರ ನಡುವೆ ವಾಗ್ವಾದ ನಡೆದಿರುವಂಥದ್ದು. ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕನ್ನಡ ವಿದ್ಯಾರ್ಥಿಗಳು ಈ ನಡುವೆ ಹಿಂದಿ ವಿದ್ಯಾರ್ಥಿಗಳಿಂದ ಆಕ್ಷೇಪ ವ್ಯಕ್ತವಾಗಿರುವಂಥದ್ದು, ವಾಗ್ವಾದ ನಡೆದಿರುವಂಥದ್ದು. ಇನ್ನು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಸದಾಶಿವನಗರ ಪೊಲೀಸರು.